ಎಲ್ಲರಿಗೂ ನಮಸ್ಕಾರ. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಯಾರ ಮನೆಗೆ ಬಂದಿದ್ದೀವಿ ಅಂತಂದರೆ, ಹೋದ ಸಂಚಿಕೆಯಲ್ಲಿ ಬಂದಿದ್ವಲ್ಲ ಲಹರಿ ಮತ್ತು ಶಾರ್ವರಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಸರ್ಪ್ರೈಸ್. ಬನ್ನಿ. ಲಹರಿ ಪುಟ್ಟಿ, ಲಹರಿ ಪುಟ್ಟಿ, ನಮಸ್ಕಾರ ಮೇಡಮ್. ಏನಿಲ್ಲ, ನಮ್ಮ ಸೊಸೆಂದರು ಹೋದ ಸಂಚಿಕೆಯಲ್ಲಿ ಲಹರಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲಲ್ಲ, ನಮ್ಮ ಇಂಪನ ಇಂಚರ ಇದ್ದೋಡು ಶಿವರಾತ್ರಿಗೆ ಒಂದು ಡ್ಯಾನ್ಸ್ ಶೂಟ್ ಮಾಡ್ಕೊಬಾ ಅಂತ ಹೇಳಿದ್ಲು. ಹಂಗಾಗಿ ನಿಮ್ಗೆ ಸರ್ಪ್ರೈಸ್ ಇರಲಿ ಅಂತ ಹೇಳದೆ ಬಂದೆ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಸಿಗೋಣ ಅನಿಸುತ್ತೆ. ಹಂಗಾರೆ ಸಂಜೆ ಸ್ಕೂಲ್ ಮುಗಿಸ್ಕೊ ಬರ್ತಾಳಲ್ಲ, ಎಷ್ಟೊತ್ತಿಗೆ ಬರಲಿ? ಸಂಜೆ 4 ಗಂಟೆಗೆ ಬರಲಾ? ಸರ್, ಹಂಗಾರೆ ನಾನು ಸಂಜೆನೇ ಬರ್ತೀನಿ. ಹೇಗೂ ಸರ್ ಬಂದಿದ್ದೀರಲ್ಲ, ಶಿವರಾತ್ರಿಗೋಸ್ಕರ ನಾನು ಗೋಧಿ ಹಲ್ವಾ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಶೂಟ್ ಮಾಡ್ಕೊಂಡು ಹೋಗಿ ಅಲ್ಲ. ಹೌದಾ? ಸರಿ, ಹಂಗಾರೆ ರೋಗಿ ಬಲಿಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ನಮಗೊಂದು ರೆಸಿಪಿ ಆಯಿತು. ಗಾರ್ಗಿ ಸರ್ ಬರಲಿಲ್ಲ ಇವತ್ತು? ಇಲ್ಲ, ಅವರು ಒಂಚೂರು ತುರ್ತು ಕೆಲಸ ಇತ್ತು ಅಂತ. ಇವತ್ತು ನಾನು ಮೊನ್ನೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವರ ಹಕ್ಕಿಗಾಗಿ ಫಿಲ್ಮ್ ಅಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಅಂತ. ಹೌದು, ಅವರಿಗೆ ನೆಟ್ ಪ್ಯಾಕ್ ಅಂತ ಜೂರಿ ಅವಾರ್ಡ್ ಸಿಕ್ಕಿದೆ. ತುಂಬಾ ಖುಷಿ ವಿಚಾರ ಸರ್, ಕಾಂಗ್ರ್ಯಾಚುಲೇಷನ್ಸ್. ಆಯ್ತು, ಅವರಿಗೂ ಹೇಳ್ಬಿಡಿ, ನಿಮ್ಮ ಹೋಲ್ ಟೀಮಿಗೂ ಕಾಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು ಮೇಡಮ್. ಸರ್, ಇದು ಗೋಧಿ ಹಲ್ವಾ. ಇಡೀ ಗೋಧಿನ ತಗೋಬೇಕು ನಾವು. ಇಡೀ ಗೋಧಿನ 2.5 ಕಪ್ ತಗೊಂಡಿದ್ದೀನಿ ನಾನು. 2.5 ಕಪ್ ಗೋಧಿಗೆ 1 ಕಪ್ ಕಾಯಿ ತುರಿ, 1 ಕಪ್ ತುಪ್ಪ, 1 ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಮತ್ತೆ ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೆಲ್ಲ. ನಿಮಗೆ 2.5 ಕಪ್ಪಿಗೆ 2.5 ಕಪ್ಪೇ ಬೆಲ್ಲ ಬೇಕು. ಎಷ್ಟು ಪ್ರಮಾಣ ಗೋಧಿ ತಗೊಂತೀರೋ ಅಷ್ಟು ಪ್ರಮಾಣದ್ದೇ ಬೆಲ್ಲ ಬೇಕು. ಬೆಲ್ಲನೂ ಹಾಕ್ಬೋದು ಸರ್, ಸಕ್ಕರೆನೂ ಹಾಕ್ಬೋದು. ಇದು ನನ್ನ ಅಜ್ಜಿಯಿಂದ ಕಲ್ತಿರೋದು. ಅವರು ಸಕ್ಕರೆನೇ ಹಾಕಿ ಮಾಡ್ತಾ ಇದ್ರು. ನಾನು ಈ ಸರಿ ನೋಡೋಣ ಅಂತ ಬೆಲ್ಲ ಹಾಕಿ ಹೊಸ ಪ್ರಯೋಗ ಮಾಡ್ತಾ ಇದ್ದೀರಾ. ಆಗ್ಲಿ, ತೊಂದರೆ ಇಲ್ಲ. ಗೋಡಂಬಿ ಅಲಂಕಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸರಿ, ಆಯ್ತು. ಈಗ ಹೇಗೆ ಮಾಡೋಣ ಅನ್ನೋದನ್ನ ನೋಡ್ಕೊಂಡು ಬರೋಣ, ಬನ್ನಿ. ಇದು ಇಡೀ ಗೋಧಿನ ನಾವು ರಾತ್ರಿ ನೆನೆಸಿಟ್ಟು ಒಂದು 8 ರಿಂದ 9 ಗಂಟೆ ನೆನೆಸಿಡ್ಬೇಕು. ನೆನೆಸಿಟ್ಬಿಟ್ಟು ರುಬ್ಕೋಬೇಕು. ಅಂದ್ರೆ ತುಂಬಾ ನುಣ್ಣಗೂ ರುಬ್ಬಾರ್ದು. ಇದನ್ನ ಹಾಲನ್ನ 2 ಸರಿ ತೆಗಿಬೇಕು. 1 ಲೋಟ ಗೋಧಿಗೆ ಆಲ್ಮೋಸ್ಟ್ 2 ಲೋಟ ನೀರು ಬೇಕಾಗುತ್ತೆ. ಬಟ್ಟೆನಲ್ಲೇ ನಾವು ಅರ್ಸ್ಕೋಬೇಕು. ಬಟ್ಟೆನಲ್ಲೇ ಹಿಂಡಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಇದ್ರಲ್ಲಿ ಮಾಡಿದ್ರೆ ಅದು ಗಸಿ ಎಲ್ಲ ಕೆಳಗೆ ಮತ್ತೊಂದ್ಸರಿ ರುಬ್ಕೊಂಡು. ಇಲ್ಲ ಸರ್, 2 ಸರಿ ಸಾಕಾಗತ್ತೆ. ಬಟ್ ರುಬ್ಬಿ ಆದ್ಮೇಲೆ ನಾವು ಅದು ಹಣಿಲಿಕ್ಕೆ ಬಿಡ್ಬೇಕು. 1 ರಿಂದ 2 ಗಂಟೆ ಬೇಕಾಗತ್ತೆ. ಹನಿಬೇಕು. ಗೋಧಿನ ಚೆನ್ನಾಗಿ ರುಬ್ಬಿಬಿಟ್ಟು ಹಾಲು ತೆಗೆದು ಇಟ್ಟಿದ್ದೀವಿ. ಇನ್ನೊಂದು 2 ಗಂಟೆ ಕಾಲ ಅದು ಹೆಂಗಿದ್ರು ಹನಿಬೇಕು. ಅಲ್ಲಿ ತನಕ ಒಂದಿಷ್ಟು ಹರಟೆ ಆಡೋಣ. ಒಂದು 10 ದಿನದ ಕೆಳಗಡೆ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡಿದೆ. ತುಂಬ ಚೆನ್ನಾಗಿತ್ತು ಫೋಟೋಗಳು. ಅದರಲ್ಲೂ ತುಂಬ ಚೆನ್ನಾಗಿ ಫೋಟೋ ತೆಗಿತೀರಾ ಅನ್ನೋ ಗೊತ್ತುಂಟು ನನಗೆ. ಆದರೆ ಯಾವ ಪ್ಲೇಸು, ಅದರ ವಿಶೇಷತೆ ಏನು ಅಂತ ಒಂಚೂರು ತಿಳಿಸ್ಕೊಡಿ. ನಾನು ಈಗ ಒಂದು 10 ದಿನ ಮೊದಲು ನನ್ನ ಮಗಳು ಬಂದಿದ್ಲು. ಸೊ ನಾನು ಬಾದಾಮಿ ಐಹೊಳೆ ಪಟ್ಟದಕಲ್ಲಿಗೆ ಹೋಗಿದ್ವಿ. ಅದು ಪಟ್ಟದಕಲ್ಲು ಯುನೆಸ್ಕೋ ಹೆರಿಟೇಜ್ ಸೆಂಟರು. ಅದು ಒಮ್ಮೆ ನಾವು ಬೇರೆ ಬೇರೆ ಕಂಟ್ರಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನೋಡ್ತೀವಿ, ಅಲ್ಲಿ ಹಾಗಿದೆ ಹೀಗಿದೆ ಅಂತ.
ಬಟ್ ನಮ್ಮ ಕರ್ನಾಟಕದಲ್ಲಿ ಇದನ್ನ ನಾವು ಇನ್ನೂ ಎಕ್ಸ್ಪ್ಲೋರೇ ಮಾಡ್ದಿರೋ ಅಂತ ಪ್ಲೇಸ್. ತುಂಬಾ ಜನಕ್ಕೆ ಬಾದಾಮಿ ಐಹೊಳೆ ಪಟ್ಟದಕಲ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಹೋಗೂ ಇಲ್ಲ. ಒಂದ್ಸತಿ ಅದು ಒಂದು ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಮುಗಿಯುವಂಥದ್ದಲ್ಲ. ಅದು ತುಂಬಾ ಡೀಪ್ ಆಗಿ ನೋಡ್ಲಿಕ್ಕೆ ಹೋದ್ರೆ 1 ವಾರ ಅಷ್ಟು ಬೇಕೇ ಬೇಕು. ನಾನು ಮೊನ್ನೆ 3 ದಿನದಲ್ಲಿ ಅಷ್ಟನ್ನ ಕವರ್ ಮಾಡ್ಕೊಂಡ್ ಬಂದೆ. ಬಟ್ ನನ್ಗಿನ್ನೂ ಸಾಕಾಗ್ಲಿಲ್ಲ ಟೈಮು. ಅಲ್ಲಿ ಅದು ಹೇಗೆ ಚಾಲುಕ್ಯರ ರಾಜಧಾನಿ, ಆ ಟೈಮಲ್ಲಿ ಅದು ಕಟ್ಟಿರೋದು, 6ನೇ ಶತಮಾನದ ಟೈಮಲ್ಲಿ ಕಟ್ಟಿರೋಂಥ ದೇವ್ಗಳು. ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನೇ ಕೊರ್ದ್ಬಿಟ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆಗಳಲ್ಲೇ ಒಂದು 4 ತರದ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಮತ್ತೆ ಕೋಟೆನೂ ಹಾಗೆ, ಅಲ್ಲಿ ಯಾವುದೇ ತರದ ಆರ್ಟಿಫಿಷಿಯಲ್ ಕೋಟೆನೇ ಕಟ್ಟಿಲ್ಲ, ಬಂಡೆನೆ ಕೊರೆದು ಕೋಟೆ ತರ ಮಾಡಿದ್ದಾರೆ. ಅದು ನೋಡ್ಲಿಕ್ಕೆ ಅಷ್ಟು ಅದ್ಭುತವಾಗಿದೆ ಸರ್, ಅದು ಹೇಳಲಿಕ್ಕೆ ಆಗಲ್ಲ. ಅದೇ ನನಗೂ ಅನ್ನಿಸ್ತು, ಇಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಫೋಟೋ ತೆಗ್ದಿದ್ದಾರೆ ಇವ್ರು. ಫೋಟೋ ತೆಗ್ದಿದ್ದಕ್ಕೆ ಅಷ್ಟು ಚೆನ್ನಾಗಿ ಬಂತು, ಅದು ಪ್ಲೇಸ್ ಅಷ್ಟು ಚೆನ್ನಾಗಿದೆ ಅನ್ನೋಷ್ಟು ಕುತೂಹಲ ಮೂಡ್ತು ನನಗೆ. ಅಗಸ್ತ್ಯ ಕೆರೆ ಅಂತ ಇದೆ, ಅಗಸ್ತ್ಯ ಕೆರೆ ಮೇಲ್ಗಡೆ ಇದು ಬರುತ್ತೆ, ದೇವಸ್ಥಾನಗಳೆಲ್ಲ ಬರುತ್ತೆ. ಅದ್ರ ಮೇಲ್ಗಡೆನೆ ಕೋಟೆ ಬರುತ್ತೆ. ಕೋಟೆಗೆ ನಾವೇನು ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ಒಂದು ಸ್ಟೆಪ್ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಆಗಿರೋಂಥ ಕೋಟೆ ಅದು. ಬಟ್ ಅದು ಈಗ ಹೇಗಾಗಿದೆ ಕೇಳಿದ್ರೆ, ನಮ್ಮ ಬಹುಮನಿ ಸುಲ್ತಾನರ ದಾಳಿಯಲ್ಲಿ ಅದು ತನ್ನ ವೈಭವವನ್ನು ಕಳ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ ಗೋಪುರನೇ ತೆಗೆದ್ಬಿಟ್ಟಿದ್ದಾರೆ. ಕೆತ್ತನೆಗಳಂತೂ ಏನೂ ಇಲ್ಲ, ಹತ್ತರಿಂದ ನೋಡ್ಲಿಕ್ಕೆ ಅಷ್ಟು ಬೇಜಾರಾಗತ್ತೆ. ಮತ್ತೆ ಕೆತ್ತನೆ ಆಗಿರೋದನ್ನ ಕೆಲವೊಂದೆಲ್ಲ ಅವರು ಈ ಪುರಾತತ್ವ ಇಲಾಖೆಯವರು ಸ್ವಲ್ಪ ಸಂರಕ್ಷಣೆ ಮಾಡಿ ಕೆಲವೊಂದ್ ಕಡೆ ಇಟ್ಟಿದ್ದಾರೆ. ಫುಲ್ ಮ್ಯೂಸಿಯಂ ಅಲ್ಲಿ ಅದು ನೋಡ್ಲಿಕ್ಕೆ ಅಷ್ಟು ಕಷ್ಟ ಆಗತ್ತೆ ಸರ್. ಅಂದ್ರೆ ಅಷ್ಟು ಸುಂದರವಾಗಿ ಕೆತ್ತಿದ್ದನ್ನ ಹಾಳು ಮಾಡಿದಾರಲ್ಲ ಇವರು ಅನ್ನೋದೊಂದು ತುಂಬಾ ಹೊಟ್ಟೆ ಉರಿತು. ಅಲ್ಲಿ ಆಗಿನ ಕಾಲದಲ್ಲಿ ಏನಿತ್ತು ಅವರಲ್ಲಿ ಅಷ್ಟು, ಈಗ ಆತರ ನಮ್ಮ ಹತ್ರ ಅಂತೂ ಈಗ ಇಷ್ಟು ಟೆಕ್ನಾಲಜಿ ಮುಂದುವರೆದ್ರು ಆತರ ಕಟ್ಲಿಕ್ಕಂತೂ ಆಗೋದೇ ಇಲ್ಲ. ಅಷ್ಟು ತುಂಬಾ ಅದ್ಭುತವಾದ ಪ್ಲೇಸ್. ಬಾದಾಮಿಯ ಬಯಲ ಬಿಸಿಲಿಗೆ ದಣಿದು ಬಂಡೆಗಳ ಮರೆಯಲ್ಲಿ ಒರಗಿದರೆ ದೂರದಲ್ಲೆಲ್ಲೋ ಕತ್ತಿಗಳ ಜಳಪು, ಕುದುರೆಗಳ ಕೆನೆತ ಕೇಳಿದಂತೆನಿಸುತ್ತದೆ. ಯಾರನ್ನೋ ಹಿಡಿದು ಹೊಡೆದಂತೆ, ಕಡಿದಂತೆ, ಹಿಡಿದು ಹಿಸುಕಿದಂತೆ, ಬಯಲ ತುಂಬ ಗುಡಿಗೋಪುರಗಳ ಕುಟ್ಟಿ ಕೆಡವಿದಂತೆ ಮಸುಕು ಆಕೃತಿಗಳು ಸುತ್ತಮುತ್ತ ಚೀತ್ಕರಿಸುತ್ತಾ ಪೂತ್ಕರಿಸುತ್ತಾ ನಡೆಸುವ ರುದ್ರ ನರ್ತನಕ್ಕೆ ಬೆದರಿ ಕಣ್ತೆರೆದರೆ ಸಂಗಮದಲ್ಲಿ ತುಂಗಭದ್ರೆಯ ನೀರು ಕೆನ್ನೀರ ಒಕ್ಕಳೆಯಾಗಿತ್ತು. ಹಿಂದೆ ವಿಕ್ರಮ ವಿಶೇಷಾಂಕದಲ್ಲಿ ಪ್ರಕಟವಾದಂಥ ಗಮನ ಯಾಕೋ ಇಲ್ಲಿ ತಮ್ಮೊಂದಿಗೆ ಹಂಚಿಕೋಬೇಕು ಅಂತ ಅನಿಸ್ತು. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಒಂದು ಸಂಸಾರ ನಡೆಸಲಿಕ್ಕೆ ಅಷ್ಟು ಪ್ಲಾನಿಂಗ್ ತುಂಬಾನೇ ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಭಾಗನ ನಾನು ನನ್ನ ಪ್ರವಾಸಕ್ಕೆ ಯೂಸ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಭಾಗನ ನಾನು ನಂದು ಹಾಬಿಗಳಿಗೆ, ಈಗ ಫೋಟೋಗ್ರಫಿಗೆ ಆಲ್ಮೋಸ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದಕ್ಕೆ ಯೂಸ್ ಮಾಡ್ಕೊತೀನಿ. ಮತ್ತೆ ಕೆಲವೊಂದು ನಂದು ಸೋಷಿಯಲ್ ಸರ್ವಿಸ್ ತುಂಬಾ ಮಾಡ್ತೀನಿ, ನಾನು ಆ ಸೋಷಿಯಲ್ ಸರ್ವಿಸಿಗೆ ಯೂಸ್ ಮಾಡ್ಕೊತೀನಿ. ಈಗ ಗೋಧಿ ಅರ್ದು ಹಾಲು ತೆಗೆದಿಟ್ಟಿದ್ದು ಹನದಿದೆ ಮೇಡಮ್, ಇದೀಗ ಬಗ್ಗಿಸ್ತಿದ್ದೀರಲ್ಲ, ಅಂದರೆ ಮೇಲೆ ಹಂತಿರೋ ನೀರನ್ನು ತೆಗೆದುಬಿಟ್ಟು ಬುಡದ್ ಮಾತ್ರ ಇದು ಉಪಯೋಗಿಸ್ಕೋಬೇಕಲ್ವಾ? ಎರಡು ಕಪ್ ಹಾಲಿಗೆ ನಾನು 2 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಈ ಹದಕ್ಕೆ ಬರಬೇಕು, ಚೇಂಜಸ್ ಆಯ್ತೀಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಆದ್ರೂ ಇನ್ನೂ ಒಂದು 10 ನಿಮಿಷ ಅವಾಗ ತುಪ್ಪ ಹಾಕ್ತೀನಿ. ಒಂದೇ ಸಲ ತುಪ್ಪ ಹಾಕೊಂಡಿದ್ದೀನಿ. ಇದು ನೀವು ಸೌಟ್ ಆಡ್ಸೋದು ಬಿಟ್ರಿ ಅಂತಂದ್ರೆ ಉಂಡೆ ಆಗ್ಬಿಡುತ್ತಲ್ಲ.
ಇಳಿಸುವ ಒಂದು ಶಿವರಾತ್ರಿ ಹಬ್ಬ ಬಂದಕ್ಕೆ ನಮಗೆಲ್ಲ ಸಣ್ಣ ಇರ್ತದೆ ಸ್ವಲ್ಪ ಬೋರ್ ಹಬ್ಬ. ಯಾಕಂತ ಹೇಳಿದ್ರೆ ಇವಾಗ ಜಾಸ್ತಿ ನಾವು ಅಡುಗೆ ನೈವೇದ್ಯಕ್ಕೆ ಪ್ರಾಶಸ್ತ್ಯತೆ ಕೊಡಲ್ಲ. ಇದರಲ್ಲಿ ಜಾಸ್ತಿ ಜಾಗರಣೆ ಮತ್ತೆ ಉಪವಾಸನೆ ನಾವು ಜಾಸ್ತಿ ಮಾಡ್ತೀವ. ಸೊ ಹಾಗಾಗಿ ನಮಗೆ ಅಷ್ಟೊಂದು ಸಡಗರ ಅಂತ ಇರಲಿಲ್ಲ. ಬಟ್ ನಾವು ಗುಡ್ಡ ಬೆಟ್ಟಗಳಿಗೆ ಹೋಗಿ ಕೆಲವೊಂದು ಪೂಜೆಗೆ ಬೇಕಾಗುವಂಥ ಐಟಮ್ಗಳು, ತಿಲಿಗೆ ಹೂ ಆಗಿರ್ಬೋದು, ಪತ್ರೆ ಆಗಿರ್ಬೋದು, ಬಿಲ್ವಪತ್ರೆ, ಅದನ್ನೆಲ್ಲ ತಂದು ಕೊಡ್ತಾ ಇದ್ವಿ. ಸಂಜೆ ಪೂಜೆ ವಿಶೇಷವಾಗಿತ್ತು ನಮ್ಮ ಮನೆಯಲ್ಲಿ. ರಾತ್ರಿ ಕುತ್ಕೊಂಡು ಎಲ್ಲರೂ ಭಜನೆ ಮಾಡ್ತಾ ಇದ್ವಿ. ಪೂಜೆ ಮಾಡಿಕೊಂಡು ಹೆಸರುಬೇಳೆ ಪಾಯಸ ಮಾಡಿಕೊಂಡು ರಾತ್ರಿ ಊಟ ಮಾಡ್ತಾ ಇದ್ವಿ. ನಮ್ಮನೇಲಿ ಉಪವಾಸ ಅಂತ ಅಷ್ಟೊಂದು ಇರಲಿಲ್ಲ. ಈಗ ನೋಡಿ ಸರ್, ಇದರಲ್ಲಿ ಶೈನಿಂಗ್ ಹೇಗೆ ಬಂದಿದೆ ಅಂತ ಆಲ್ಮೋಸ್ಟ್ ಈಗ ಹೌದು ಆಗ್ತಾ ಬಂತು. ತಟ್ಟೆಗೆ ಒಂಚೂರು ತುಪ್ಪ ಸವರ್ಕೊಂಡ ಇದು ಈಗ ಸೆಟ್ ಆಗಕ್ಕೆ 1 ಗಂಟೆ ಬಿಡ್ಬೇಕು. ಆಮೇಲೆ ಕಟ್ ಮಾಡಕ್ಕಾಗೋದು. ಜ್ಯೋತಿರ್ಮಾತ್ರ ಸ್ವರೂಪಾಯ ಜ್ಯೋತಿರ್ಮಾತ್ರ ಸ್ವರೂಪಾಯ ನಿರ್ಮಲ ಜ್ಞಾನ ಚಕ್ಷುಷೇ ನಮಃ ಶಿವಾಯ ಶಾಂತಾಯ ಬ್ರಹ್ಮಣೇ ಲಿಂಗಮೂರ್ತಯೇ ಬ್ರಹ್ಮಣೇ ಲಿಂಗಮೂರ್ತಯೇ ಏಕೆ ದಯವನು ಮಾಡೇ ಸಾಂಬ ಶಿವನೇ ಏಕೆ ದಯವನು ಮಾಡೇ ಸಾಂಬ ಶಿವನೇ ಏಕೆ ದಯವನು ಮಾಡೇ ಸಾಂಬ ಶಿವನೇ ಲೋಕ ರಕ್ಷಕನಿಂಬ ಬಿರುದು ಪೊಗಳಿಸಿಕೊಂಡು ಏಕೆ ದಯವನು ಮಾಡೇ ಸಾಂಬ ಶಿವನೇ. ಇದು ಗೋಡಂಬಿ ಸ್ವಲ್ಪ ಡೆಕೋರೇಷನ್ ಉದುರಿಸ್ತಾರೆ, ಅಲಂಕಾರಕ್ಕೆ ಗೋಡಂಬಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಮುರಿದಾಗ ಯಾವ ಥರ ಟೆಕ್ಸ್ಚರ್ ಬರುತ್ತೆ ಅಂತ ಹೀಗೆ ಬರ್ಬೇಕಾದ್ರೆ. ನೋಡೋಣ ಟೇಸ್ಟ್ ಹೆಂಗಾಗಿದೆ ಅಂತ. ನೋಡಿ, ಶಿವರಾತ್ರಿ ಹಬ್ಬದ ವಿಶೇಷ ಗೋಧಿ ಹಲ್ವಾ ಸಿದ್ಧವಾಗಿದೆ. ನೋಡೋಣ ಹೆಂಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಇಷ್ಟು ದಿನ ನಾನು ಸಕ್ಕರೆ ಹಾಕಿ ಮಾಡಿದ ಹಲ್ವಾ ತಿಂದಿದ್ದೆ. ಇದು ಗೋಧಿ ಹಲ್ವಾ ಬೆಲ್ಲದಿಂದ ಮಾಡಿರೋದು. ಅದು ಪರಿಮಳ ಹೇಗೆ ಬರ್ತಾ ಇದೆ ಅಂತಂದರೆ, ಬೆಲ್ಲದ ಪರಿಮಳ ಜೊತೆಗೆ ಒಂದು ಕಬ್ಬಿನ ಹಾಲಿನ ಪರಿಮಳ ಅಂತ ಬರುತ್ತೆ, ಆ ಥರ ಫ್ಲೇವರ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಮೇಡಮ್. ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ ಆಹಾರಂ ತಂಡದಿಂದ ನಿಮಗೆಲ್ಲರಿಗೂ, ನಿಮ್ಮ ಮನೆಯವರು ಎಲ್ಲರಿಗೂ, ಕುಟುಂಬದವರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ
ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಸಹ ನಮ್ಮ ಈ ಹೊಸ ಸಂಚಿಕೆಯನ್ನು ನೋಡಿ ನಿಮ್ಮ ಮನೆಯಲ್ಲೂ ಪ್ರಯತ್ನ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದ. ವಾಸವೇ ಕೈಲಾಸ ವಸನವೇ ಗಜ ಚರ್ಮ ವಾಸುಕಿಯೇ ಆಭರಣ ವಧುವೆ ಗಿರಿಜೆ. ವಾಸವೇ ಕೈಲಾಸ ವಸನವೇ ಗಜ ಚರ್ಮ ವಾಸುಕಿಯೇ ಆಭರಣ ವಧುವೆ ಗಿರಿಜೆ. ವಾಸುದೇವನೇ ಮಿತ್ರ ವಸುಧೆಯೇ ರಥವೆಂಬ ಈಸು ಗರ್ವದೊಳೆಮ್ಮ ಮರೆತೆಯೋ ಮಹಾದೇವ ಏಕೆ ದಯವನು ಮಾಡೇ ಸಾಂಬ ಶಿವನೇ.